ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇಡ್ಲಿ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿದ್ರೆ ಏನು ಮಾಡಬೇಕು ತಿಂಡಿ ಅಂತ ತೋಚದೇ ಇದ್ದಾಗ ದಿಢೀರಾಗಿ ಚಟಾಪಟ್ ಅಂತ ಒಂದು ರೆಸಿಪಿಯನ್ನು ರೆಡಿ ಮಾಡೋಣ. ಬನ್ನಿ, ಹಾಗಾದರೆ ತಡ ಮಾಡದೆ ರೆಸಿಪಿ ಶುರು ಮಾಡೋಣ. ಬಂಧುಗಳೇ, ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗ್ತಾ ಇತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಹಾಗಾದರೆ ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ರೆಡಿ ಮಾಡಲಿಕ್ಕೆ ಇಲ್ಲಿ ನೋಡಿ, ಒಂದು ಬೌಲ್ ಅಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು 2 ರಿಂದ 3 ಸಾರಿ ನಾನು ತೊಳ್ಕೊಂಡು ಬಂದಿದ್ದೀನಿ. ಇದರಲ್ಲಿ ಮುಳುಗುವಷ್ಟು ನೀರು ಹಾಕಿಬಿಟ್ಟು 1 ಗಂಟೆ ನಾವು ನೆನೆ ಇಡಬೇಕು. ಇದಕ್ಕೆ ಉದ್ದಿನಬೇಳೆ, ಮಂಡಕ್ಕಿ, ಚುಮ್ಮರಿ ಏನೂ ಹಾಕ್ತಾ ಇಲ್ಲ. ನಾವು ಬರೀ ಅಕ್ಕಿಯಿಂದನೇ ಮಾಡ್ತಾ ಇದ್ದೀವಿ. ದಿಢೀರಾಗಿ ಈಸಿಯಾಗಿ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ನೆಂದಿರುವ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ. ಅದರಲ್ಲಿ ಸ್ವಲ್ಪ ಕರಿಬೇವು, ಒಂದು 6 ರಿಂದ 7 ಬೆಳ್ಳುಳ್ಳಿ ಹೆಸರು, ಅರ್ಧ ಸ್ಪೂನು ಜೀರಿಗೆ, ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. 2 ಹಸಿ ಮೆಣಸಿನ್ಕಾಯಿ, ಒಂದು ಮೀಡಿಯಂ ಗಾತ್ರದ ಟೊಮೆಟೊ. ಇದನ್ನು 4 ಭಾಗ ಮಾಡಿ ಹಾಕಿದರೆ ಸಾಕು. ನಮಗೆ ಚಿಕ್ಕದಾಗಿ ಕಟ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಗ್ರೈಂಡ್ ಮಾಡ್ತೀವಲ್ವ. ಸ್ವಲ್ಪ ನೀರನ್ನು ಸೇರಿಸಿ ಅದರಲ್ಲೇ ನೋಡಿ ಒಂದು ಅರ್ಧ ಸ್ಪೂನು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಮಗೆ ಕಡಲೆಕಾಳು ಇದು ನೆನೆಸಿ ಮೊಳಕೆ ಬಂದಿರೋದು ನೋಡ್ರಿ, ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡ ದೊಡ್ಡ ಮೊಳಕೆ ಬಂದಿದೆ ಅಲ್ವಾ. ಇದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸೋದ್ರಿಂದ ನಮ್ಮ ಬ್ರೇಕ್ಫಾಸ್ಟು ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ. ಇದು ನಿಮ್ಮ ಹತ್ರ ಇತ್ತು ಅಂದ್ರೆ ಓಕೆ, ಇಲ್ಲಾಂದ್ರೆ 1 ಸ್ಪೂನ್ ಕಡಲೆಬೇಳೆಯನ್ನು ಅಕ್ಕಿ ಜೊತೆಗೆ ನೆನೆ ಹಾಕಿ, ಅದು ಕೂಡ ಅದೇ ಟೇಸ್ಟ್ ಕೊಡುತ್ತೆ. ಒಂದು ಅರ್ಧ ಸ್ಪೂನು ಶುಂಠಿಯನ್ನು ನಾನು ಸೇರಿಸಿರೋದು, ಆ ಶುಂಠಿ ಪೇಸ್ಟ್ ಸೇರಿಸಿರೋದು ನಾನು. ನೀವು ಶುಂಠಿಯನ್ನು ಕಟ್ ಮಾಡಿ ಪೀಸ್ ಕೂಡ ಹಾಕೋಬಹುದು, ಗ್ರೈಂಡ್ ಆಗುತ್ತಲ್ವ. ನೈಸಾಗಿ ನಾವು ಗ್ರೈಂಡ್ ಮಾಡಿಕೊಂಡು ಒಂದು ಬೌಲಿಗೆ ತೆಗಿತಾ ಇದ್ದೀನಿ. ಅದರಲ್ಲೇ ಸ್ವಲ್ಪ ಜಾರಿಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳಿ. ಇದು ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಕಲಸಿರುವ ಬ್ಯಾಟರ್ ನೋಡಿ ಹೀಗಿರಬೇಕು ನಮಗೆ, ಅರ್ಥ ಆಯ್ತಲ್ವಾ. ಈ ಕಡೆ ಗ್ಯಾಸ್ ಹಚ್ಬಿಟ್ಟು ಒಂದು ಹಂಚನ್ನು ಇಟ್ಟು, ನೀವು ಯಾವ ಹಂಚಿನಲ್ಲಾದರೂ ಮಾಡ್ಕೋಬಹುದು. ಇದು ಆ ಹಂಚೆ ಬೇಕು, ನಾನ್ ಸ್ಟಿಕ್ ಬೇಕು ಅಂತೇನಿಲ್ಲ, ಎಲ್ಲದರಲ್ಲಿ ಬರುತ್ತೆ. ನೋಡಿ, ನಾನು ಈ ಹಂಚಿನಲ್ಲಿ ಮಾಡ್ತಾ ಇದ್ದೀನಿ, ಎಷ್ಟು ಫಸ್ಟ್ ಕ್ಲಾಸ್ ಆಗಿ ಬರುತ್ತೆ. ಯಾವುದ್ರಲ್ಲಿ ಮಾಡಬಹುದು ನೀವು, ಅದಕ್ಕೋಸ್ಕರ ನಾನು ಇದರಲ್ಲೇ ತೋರಿಸ್ತಾ ಇದ್ದೀನಿ. ನಾನು ನಾನ್ ಸ್ಟಿಕ್ ತವ ಇಡ್ತಾ ಇಲ್ಲ, ಎದ್ರಲ್ಲಾದರೂ ನೀವು ಮಾಡ್ಕೋಬಹುದು ಅನ್ನೋ ಉದ್ದೇಶದಿಂದ. ಎಷ್ಟೋ ಜನರ ಮನೆಯಲ್ಲಿ ನಾನ್ ಸ್ಟಿಕ್ ತವ ಇರಲ್ಲ, ಹಾಗಾಗಿ ನಾನು ಈ ಹಂಚಿನಲ್ಲೇ ನಾನು ತೋರಿಸ್ತಾ ಇದ್ದು. ನೋಡಿ, ನೀಟಾಗಿ ನಾವು ಸುತ್ತಿಗೆ ಒಂದು ಸರ್ಕಲ್ ಹಾಕೊಂಡ್ಬಿಟ್ಟು ಸೆಂಟರ್ನಲ್ಲಿ ಹೀಗೆ ಫಿಲಪ್ ಮಾಡ್ಕೊಂಡ್ಬಿಟ್ರೆ ಆಯಿತು. ನಮಗೆ ಹರಿಯೋದು ಬೇಡ, ಏನೂ ಬೇಡ. ನೋಡಿ, ನಾವು ಕ್ಯಾರೆಟ್ ಪೀಸನ್ನು ಸ್ವಲ್ಪ ಹೀಗೆ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ, ಚೆನ್ನಾಗಿ ನಮಗೆ ಈ ಕಲರ್ ಬಂದಿದೆ ಅಂದಾಗ ನಾವು ಹೊಳ್ಳಿಸಿ ಹಾಕೋಣ. ನೋಡಿ, ಕ್ಯಾರೆಟನ್ನು ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ನಾವು ಮೇಲೆ ಇಟ್ಟರೆ ಒಂದು ಸ್ವಲ್ಪ ಬಿಚ್ಚಿ ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ, 2 ಕಡೆ ನಾವು ಚೆನ್ನಾಗಿ ಹೀಗೆ ಫ್ರೈ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ನಮ್ಮ ಹೆಲ್ತಿ ಬ್ರೇಕ್ಫಾಸ್ಟು ರೆಡಿ ಆಗಿಬಿಡ್ತು. ನೋಡ್ತಿದ್ದೀರಲ್ವ, 5 ನಿಮಿಷದಲ್ಲಿ ಇನ್ಸ್ಟಂಟ್ ಆಗಿ. ಬರೀ ಅಕ್ಕಿಯಿಂದ ನಾವು ಯಾವ ಥರ ಮಾಡೋದು ಅಂತ, ಉದ್ದಿನಬೇಳೆ ಇಲ್ಲ, ನಾವು ಯಾವುದೇ ಥರದ ಅವಲಕ್ಕಿ, ಮಂಡಕ್ಕಿ ಏನೂ ಹಾಕಿಲ್ಲ. ಬರೀ ಅಕ್ಕಿಯಿಂದನೇ ನಾವು ಯಾವ ಥರ ಮಾಡೋದಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಆ ಕಡ್ಲಿ ನಮ್ಮ ಮನೆಯಲ್ಲಿ ನಾನು ಬೇರೆದಕ್ಕೋಸ್ಕರ ನಾನು ಹಾಕಿದ್ದೆ, ಹಾಗಾಗಿ ಅದನ್ನೇ ಒಂದು ಮುಷ್ಟಿಯನ್ನು ಸೇರಿಸಿದ್ದೀನಿ. ನೀವು ಬರೀ ಅಕ್ಕಿಯಿಂದ ಕೂಡ ಇದನ್ನು ರೆಡಿ ಮಾಡ್ಕೋಬಹುದು, ಕಡಲೆಬೇಳೆ ಬೇಕು ಅಂತ ಇಲ್ಲ. ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಸೇರಿಸಿದ್ದೀನಿ ಅಷ್ಟೇ. ನನ್ನ ಹತ್ರ ಇತ್ತು ಅಂತ ಸೇರಿಸಿದ್ದೀನಿ. ಇವಾಗ ಇನ್ನೊಂದನ್ನು ಕೂಡ ನಾನಿಲ್ಲಿ ನಿಮಗೆ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಸಿಯಾಗಿ ಒಟ್ಟು ಹತ್ಕೊಳ್ಳಲ್ಲ ಬಂಧುಗಳೇ, ಇದು ನೀಟಾಗಿ ಎದ್ದೇಳುತ್ತೆ. ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ, ಗಟ್ಟಿಗೆ ಹಿಂಗೆ ಪ್ರೆಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಆವಾಗ ನಮಗೆ ಕ್ಯಾರೆಟ್ ಅನ್ನೋದು ಬಿಚ್ಚಲ್ಲ. ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ನಾನು ಮೊದಲೇದಕ್ಕೆ ಎಣ್ಣೆ ಹಾಕಿಲ್ಲ, ಕೆಲವ್ರಿಗೆ ಎಣ್ಣೆ ಬೇಕು ಅಂತಿರ್ತಾರೆ, ಅದಕ್ಕೋಸ್ಕರ ನಾನು ಇದನ್ನು ಎಣ್ಣೆ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಎಣ್ಣೆ ಹಾಕ್ಲಾರ ಕೂಡ ನಾವು ಇದನ್ನು ಫ್ರೈ ಮಾಡ್ಕೋಬಹುದು. ಹಾಗೆ ಕೂಡ ಇದನ್ನು ದೋಸೆನ ನಾವು ಬ್ರೇಕ್ಫಾಸ್ಟು ದೋಸೆ ನಾವು ಮಾಡ್ಕೋಬಹುದು. ನೋಡಿದ್ರಲ್ವಾ, ನಮ್ಮ ಈಸಿಯಾಗಿ ದಿಢೀರಾಗಿ ಯಾವ ರೀತಿ ನಾವು ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಅರ್ಥ ಆಯ್ತಲ್ವಾ ಬಂಧುಗಳೇ. ನೀವು ದೋಸೆ ಅನ್ನಿ, ವೆಜಿಟೇಬಲ್ ದೋಸೆ ಅನ್ನಿ, ವೆರೈಟಿ ದೋಸೆ ಅನ್ನಿ, ಯಾವುದಾದ್ರೂ ಅನ್ಬೋದು. ಇವಾಗ ಸರ್ವ್ ಮಾಡಿದ್ವಿ, ನಿಮಗೆ ನಾವು
ಟೇಸ್ಟ್ ನೋಡಿ ಕೂಡ ನಿಮ್ಗೆ ಹೇಳಿಬಿಡ್ತೀವಿ. ಸೂಪರ್ ಆಗಿರುತ್ತೆ ಬಂಧುಗಳೇ. ಇಲ್ಲಿ ನೋಡಿ ನಾವು 2 ಚಟ್ನಿ ಇಟ್ಕೊಂಡಿದ್ದೀನಿ. ಒಂದು ಗ್ರೀನ್ ಚಟ್ನಿ, ಒಂದು ಕೆಂಪು ಚಟ್ನಿ. ನೀವು ಯಾವ್ದು ಬೇಕಾದರೂ, ಇದೇ ಚಟ್ನಿ ಬೇಕು ಅಂತಿಲ್ಲ, ಯಾವ ಚಟ್ನಿ ಜೊತೆಗಾದರೂ ಇದನ್ನು ನಾವು ಸರ್ವ್ ಮಾಡ್ಬೋದು. ಕಾಯಿ ಚಟ್ನಿ, ಟೊಮೆಟೊ ಚಟ್ನಿ, ಯಾವ್ದು ಬೇಕಾದರೂ ನೀವು ಇದಕ್ಕೆ ಸರ್ವ್ ಮಾಡ್ಬೋದು ಬಂಧುಗಳೇ. ಸೂಪರ್ ಆಗಿದೆ, ಕೇಳಿದ್ರಲ್ವಾ? ಇವಾಗ ನೋಡಿ ನಮಗೆ ಕ್ರಿಸ್ಪಿ, ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ. ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಬರುತ್ತೆ ನೋಡಿ. ನಾವು ಇವಾಗ ಕೆಂಪು ಚಟ್ನಿ ಜೊತೆಗೆ ನಾನು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ಇದ್ರ ಸೌಂಡ್ ಕೇಳಿ ಬಂಧುಗಳೇ. ನೀವು ಕೇಳಿದ್ರಲ್ವಾ? ಇಷ್ಟ ಆಯಿತು ಅನ್ಕೋತಾ ಇದ್ದೀನಿ. ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.